ಆಗ್ಲಿಲ್ಲ ಯಾಕೆ? ಇದು ನಮ್ಮ ನಾಯಕರ ರಾಹುಲ್ ಗಾಂಧಿ ಅವರು ಬಿಹಾರಲ್ಲಿ ವೋಟ್ ಚೋರಿಯ ಹಿನ್ನೆಲೆ ದೊಡ್ಡ ಹೋರಾಟ ಮಾಡಿದ್ರು. ಸುಮಾರು 60 ಲಕ್ಷ ವೋಟನ್ನ ಅವರು ಇನ್ಕ್ಲೂಡ್ ಮಾಡಿ ಅಂತ ಹೇಳುವಾಗ ಮತ್ತೆ ಸುಪ್ರೀಂ ಕೋರ್ಟ್ ಹೇಳಿದ ನಂತರ ಅದನ್ನ ಪರಿಷ್ಕರಣೆ ಮಾಡಾಯಿತು. ಇದು ಈ ಚುನಾವಣೆ ನೋಡಿದ್ರೆ ಯಾರಿಗೂ ನಂಬಕ್ ಸಾಧ್ಯ ಇಲ್ಲ. ಇಡೀ ಮೀಡಿಯಾ ನಮ್ಗೆ ಹೇಳ್ತಾ ಇದ್ದಾರೆ, ನಾವು ನಂಬಕ್ಕಾಗಲ್ಲ. ನಿಮ್ಮ ಎಲ್ಲ ಎಕ್ಸಿಟ್ ಪೋಲ್ ಅಲ್ಲಿ 140, 150, 100 ತೋರಿಸ್ತಾ ಇದ್ರು. ಇದು 201ಕ್ಕೆ ದಾಟಬೇಕಂತ ಹೇಳಿದ್ರೆ ಯಾವುದೋ ಕಾಣದ ಕೈಗಳು ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ. ರಾಹುಲ್ ಗಾಂಧಿಯನ್ನ ತಪ್ಪು ಅಂತ ಹೇಳಲಿಕ್ಕೆ ಬಿಂಬಿಸಲಿಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಈ ಮೂಲಕ ಎಲೆಕ್ಷನ್ ಕಮಿಷನ್ ಮತ್ತೆ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಶಾಮೀಲಾಗಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಈ ಎಲೆಕ್ಷನ್ ಗೆಲ್ಲಿಸಿದ್ದಾರೆ. ಇದು ಅವರ ಗೆಲುವಲ್ಲ, ಇದು ಚುನಾವಣೆ ಎಲೆಕ್ಷನ್ ಗೆಲುವು. ಓಕೆ, ಆದ್ರೆ ಕಾಂಗ್ರೆಸ್ ಕಳೆದ ಬಾರಿಗಿಂತಲೂ 4 ಸ್ಥಾನ ಕಡಿಮೆ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ. ಇಟ್ ಇಸ್ ಟ್ರೈಲಿಂಗ್ ಬಿಹೈಂಡ್. ಸೊ ಏನ್ ಹೇಳಕ್ ಬಯಸ್ತೀರಿ? ಹಂಗ್ ನೋಡಕ್ ಹೋದ್ರೆ ಸ್ಥಾನಗಳು, ವೋಟ್ ಶೇರ್ ಪರ್ಸೆಂಟೇಜ್ ಏನಾದ್ರೂ ಜಾಸ್ತಿ ಬರ್ಬೇಕಾಗಿತ್ತಲ್ವಾ? ಯಾವ್ದು ಜಾಸ್ತಿ ಬರ್ತಾ ಇಲ್ಲ. ಅಲ್ಲ, ನಾನು ಅದಕ್ಕೆ ನಮ್ಗೆ ಶಾಕ್ ಆಗಿದೆ. ನಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಎಲೆಕ್ಷನ್ ಹೋಗಿದ್ವಿ, ಎಲ್ಲ ಕಡೆ ಜನ ಬದಲಾವಣೆ ಬಯಸ್ತಾ ಇದ್ರು. ನಿತೀಶ್ ಕುಮಾರ್ಗೆ ವಯಸ್ಸಾಗ್ಬಿಟ್ಟಿದೆ, ಕಿವಿ ಕೇಳಿಸಲ್ಲ ಅಂತವ್ರಿಗೆ ಮತ್ತೆ ಅವ್ರಿಗೆ ಇಷ್ಟು ಓಟನ್ನು ಕೊಟ್ಟು ಗೆಲ್ಸ್ಬೇಕಂತ ಸಾಧ್ಯತೆನೇ ಇಲ್ಲ. ಅದರಿಂದ ಈಗೆಲ್ಲ ಏನು ವಿಶೇಷವಾಗಿ ಇವರ ಏನು ಹೋರಾಟ ಮಾಡೋದು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವ್ರನ್ನ ತಪ್ಪು ಅಂತ ಸಾಬೀತು ಮಾಡಬೇಕು. ಅದರ ಮೂಲಕ ಇವತ್ತು ಹಲವಾರು ಬಿಜೆಪಿ ಮುಖಂಡ್ರೆ ಮೂರ್ಛೆ ಬಿಟ್ಬಿಟ್ರಂತೆ ಇದು ರಿಸಲ್ಟ್ ನೋಡ್ಬಿಟ್ಟು. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಹೆಂಗ್ ಬಂತು ಈ ಸೀಟ್ಗಳು ಅಂತ. ಅದರಿಂದ ಎಲ್ಲೋ ಒಂದ್ ಕಡೆ ತಪ್ಪಾಗಿದೆ. ಇವತ್ತು ರಾಹುಲ್ ಗಾಂಧಿ ಕೇವಲ ಬಿಹಾರ ಎಲೆಕ್ಷನ್ಗೆ ಮಾಡಲಿಲ್ಲ, ಇಡೀ ದೇಶದಲ್ಲಿ ನಮ್ಮ ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ವೋಟ್ ಚೋರಿ ಬಗ್ಗೆ ಹರಿಯಾಣ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಇಂತಹ ಷಡ್ಯಂತ್ರ ನಡೆದಿದೆ ಹೇಳಂತ ಮಾತು ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಇದು ನಮ್ಮ ಹೋರಾಟ ಆರಂಭ. ಡಿಸ್ಕಸ್ ಮಾಡೋಣ ಸಲೀಂ ಅಹಮದ್ ಅವರೇ, ಎಲಾಬ್ರೇಟ್ ಆಗಿ ಡಿಸ್ಕಸ್ ಮಾಡೋಣ. ಹಾಗೆ ನಮ್ ಜೊತೆ ಯದುವೀರ್ ಒಡೆಯರ್ ಅವರು ಇದ್ದಾರೆ. ಯದುವೀರ್ ಒಡೆಯರ್ ಅವರೇ, ಸಲೀಂ ಅಹಮದ್ ಅವರು ಮತ್ತೆ ಕಾಂಗ್ರೆಸ್ ಪಾರ್ಟಿ ನೇರವಾಗಿ ವೋಟ್ ಚೋರಿ ಆರೋಪವನ್ನ ಮಾಡ್ತಾ ಇದೆ. ಬಿಹಾರದ ರಿಸಲ್ಟ್ಗೆ ವೋಟ್ ಚೋರಿ ಕಾರಣ ಅಂತಿದ್ದಾರೆ. ಕರ್ನಾಟಕದಲ್ಲೂ ಹಂಗೆ ಹೇಳಿದ್ರು. ಆಳಂದ ಕ್ಷೇತ್ರದಲ್ಲೂ ವೋಟ್ ಚೋರಿ ಅಂತಾನೆ ಶುರು ಮಾಡಿದ್ದವರು. ನೀವೇನು ಹೇಳಕ್ ಬಯಸ್ತೀರಿ? ನಿತೀಶ್ ಕುಮಾರ್ ಅವ್ರಿಗೆ ಕಿವಿ ಕೇಳಲ್ಲ, ಆದ್ರೂ ಜನ ವೋಟ್ ಹಾಕ್ಬಿಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇದೆ. ನೀವೇನು ಹೇಳಕ್ ಬಯಸ್ತೀರಿ? ಪ್ರಥಮವಾಗಿ ನಿಮಗೆ ಮತ್ತೆ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇಂದು ಬಿಹಾರ್ನಲ್ಲಿ ಈ NDA ಮೈತ್ರಿಕೂಟ ಒಂದು ದೊಡ್ಡ ವಿಜಯವನ್ನು ಇನ್ನೇನು ನಮಗೆ ಅನುಭವಿಸುವಂತದ್ದು ಒಂದು ಸಾಧನೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ ನಮ್ಮ NDA ಒಂದು ಮೈತ್ರಿಕೂಟಕ್ಕೆ ವಿಶೇಷವಾದಂತಹ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಈ ಒಂದು ವೋಟ್ ಚೋರಿ ಏನು ಆರೋಪ ಇದೆ, ಈ ಇಂಡಿಯಾ ಅಲಯನ್ಸ್ ಏನು ಮೈತ್ರಿಕೂಟ ಇದೆ, ಇದು ಆರೋಪ ಮಾಡ್ತಾ ಇರೋದು ಇವಾಗಲ್ಲ, ಸುಮಾರು ಒಂದು 6 ತಿಂಗಳಿಂದ ಮಾಡ್ತಾ ಬಂದಿರೋದು. ಅದಕ್ಕೇನು ಬೆಲೆ ಇಲ್ಲ ನಿಜಕ್ಕೂ. ನಾವು ನೋಡಕ್ ಹೋದ್ರೆ ಇದು ಪದೇ ನಾವು ECIಗೆ ನಿಮ್ಗೆ ಏನಾದ್ರು ಸಾಕ್ಷಿ ಇದೆ ಬಂದು ಹೋಗಿ ಕೊಡಿ ಅಂತ ಹೇಳಿದೀವಿ, ಇವತ್ವರೆಗೂ ಮಾಡಿಲ್ಲ. ಬರೀ ಒಂದು ಏನು ಚುನಾವಣೆಯ ತಂತ್ರ ಅವ್ರದ್ದು, ದಿಕ್ ತಪ್ಸೋದು, ಅರ್ಧ ಸತ್ಯಗಳು, ಯಾವುದೇ ರೀತಿ ಅಪಪ್ರಚಾರ ಮಾಡುವಂತದ್ದು ತಂತ್ರಗಾರಿಕೆ ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ. ನಂದೇ ಎಲೆಕ್ಷನ್ ಅಲ್ಲೂ ಕೂಡ ಇದೆ, ಅನುಭವಿಸಿದೀವಿ. ಅದೇ ತಂತ್ರ ಇವತ್ತು ಬೇರೆ ಒಂದು ನಿರೂಪಣೆ ಮೇರೆಗೆ ಮಾಡ್ತಾ ಇದ್ದಾರೆ. ಇದಕ್ಕೇನು ಬೆಲೆ ಕೊಡೋದಿಲ್ಲ. ಮತ್ತೆ ಜನರು ಕೂಡ ಯಾವ ರೀತಿ ಒಂದು ಫಲಿತಾಂಶ ಕೊಟ್ಟಿದ್ದಾರೆ, ಅವರ ಒಂದು ಏನು ಸಮಾಜ ವಿಭಜನೆ ಮಾಡುವಂತದ್ದು ತಂತ್ರಗಾರಿಕೆ ಇರ್ಬೋದು, ಇಂತಹ ದಿಕ್ತಪ್ಸುವಂತ ತಂತ್ರಗಾರಿಕೆ ಇರ್ಬೋದು, ಅದಕ್ಕೆ ವಿರೋಧವಾಗಿದ್ದಾರೆ ಜನರು ಅಂತ ಇವತ್ತು ಸಾಬೀತಾಗಿದೆ ಈ ಫಲಿತಾಂಶ. ಓಕೆ, ಸಲೀಂ ಅಹಮದ್ ಅವರು, ಕೊನೆಯದಾಗಿ ಸಲೀಂ ಅಹಮದ್ ಅವರೇ, ಈ ವೋಟ್ ಚೋರಿ ವಿಚಾರದಲ್ಲಿ ಹಾಗಾದ್ರೆ ನಿಮ್ ಕರ್ನಾಟಕದಲ್ಲಿ ವೋಟ್ ಚೋರಿ ಆರೋಪ ಮಾಡಿದ್ರೆ ಅದ್ರ ಗೆದ್ದಿದ್ ನಿಮ್ ಪಕ್ಷ ಒಂದು. ಎರಡನೇದು, ಬಿಹಾರದಲ್ಲಿ ನೀವು ಈ ವೋಟ್ ಚೋರಿ ಅಂತ ಹೇಳೋದ್ರ ಮುಖಾಂತರ ಕೋಟಿ ಬಿಹಾರಿಗರನ್ನ ಅವಮಾನಿಸ್ತಾ ಇದ್ದೀರಾ. ಅಂದ್ರೆ ಅವ್ರಿಗೇನು ತಲೆಯಲ್ಲಿ ಬುದ್ಧಿ ಇಲ್ವಾ? ಅವರು ಸ್ವಂತವಾಗಿ ವೋಟ್ ಮಾಡಿರ್ಲಿಕ್ಕಿಲ್ವಾ? ಅಥವಾ ಅವರ ನಿರ್ಧಾರವನ್ನ, ಅವರ ಆದೇಶವನ್ನ, ಜನಾದೇಶವನ್ನ ನೀವು ಮಾಕ್ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಏನ್ ಹೇಳಕ್ ಬಯಸ್ತೀರಿ? ಮೊದಲನೇ ಪ್ರಶ್ನೆ, ಕರ್ನಾಟಕದಲ್ಲಿ ನಮ್ಮ ಗೆದ್ದಂತ ನಮ್ಮ ಗುಲ್ಬರ್ಗದ ಅಲಂಡಲ್ಲೂ ಕೂಡ ನಾವು ವೋಟ್ ಚೋರಿ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದೀವಿ. ಹಲೋ, ಎಸ್ ಸರ್, ಪ್ಲೀಸ್ ಗೋ ಅಹೆಡ್. ಬಟ್ ಆಳಂದಲ್ಲಿ ನೀವು ಕ್ರಮ ತಗೊಳ್ಳಿಲ್ಲ. ಅಲ್ಲಿ ವೋಟ್ ಚೋರಿ ಮಾಡಿದವರು ಯಾರು ಅನ್ನೋ ಹೆಸರುಗಳು ಹೊರ ಬಂದಾಗ ನೀವು ಬಿಹಾರಲ್ಲಿ ಇಂಥ ರಿಸಲ್ಟ್ ಬರೋ ಸಾಧ್ಯನೇ ಇಲ್ಲ.
ಇಂಥ ರಿಸಲ್ಟ್ ಬರೋ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಕೂಡ ಎಲೆಕ್ಷನ್ ಹೋಗಿದ್ವಿ. ಯಾಕಂದ್ರೆ ರಾಹುಲ್ ಗಾಂಧಿಯವರು ವೋಟ್ ಚೋರಿನ ಹೋರಾಟ ಬಿಹಾರಲ್ಲಿ ಶುರು ಮಾಡಿದ್ರು. ರಾಹುಲ್ ಗಾಂಧಿನ ತಪ್ಪು ಸಾಬೀತು ಮಾಡಲಿಕ್ಕೆ ಇಂಥ ದೊಡ್ಡ ಹಗರಣ ಷಡ್ಯಂತ್ರ ಮಾಡಿದೆ, ಕಾಣದ ಕೈಗಳು ಕೆಲಸ ಮಾಡಿದೆ. ಎಲೆಕ್ಷನ್ ಕಮಿಷನ್ ಸಂಪೂರ್ಣವಾಗಿ ಬಿಜೆಪಿ ಕಮಿಷನ್ ಪರಿವರ್ತನೆ ಆಗಿದೆ. ಒಟ್ಟಲ್ಲಿ ಕೇಂದ್ರ ಸರ್ಕಾರ ಈ ಎಲೆಕ್ಷನ್ನ ಗೆಲ್ಲಿಸಿದ್ರು ಅಂತ ನಾವು ಆರೋಪ ಮಾಡ್ತಾ ಇದ್ದೀವಿ. ಇವತ್ತು ನಾವು ಯಾವುದೇ ಅವಮಾನ ಮಾಡಲ್ಲ. ಬಿಹಾರ್ಗೆ ಚುನಾವಣೆ ಆಗಿಬಿಟ್ಟಿದೆ. ಆದರೆ ನಾವು ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ತಗೊಂಡಂತಹ ಒಂದು ದೊಡ್ಡ ಹೋರಾಟ ನಾವು ಮಾಡ್ತೀವಿ, ಜನಜಾಗೃತಿ ಮಾಡಿಸ್ತೀವಿ, ಜನರಿಗೆ ಹೇಳ್ತೀವಿ ಯಾವ ರೀತಿ ಬಿಜೆಪಿ ಎಲೆಕ್ಷನ್ ಗೆಲ್ತಾ ಇದ್ದಾರೆ, ಅದಕ್ಕೆ ನಾವು ಏನ್ ಮಾಡ್ಬೇಕಂತ ಮುಂದೆ ರಣನೀತಿ ನಾವು ತಂತ್ರಗಾರಿಕೆ ನಾವು ಮಾಡ್ತೀವಿ. ಆಲ್ ರೈಟ್, ಥ್ಯಾಂಕ್ ಯು ಸಲೀಂ ಅಹಮದ್ ಅವರೇ. ಹಾಗೆ ನಮ್ಮ ಜೊತೆ ಬೋಸರಾಜ್ ಅವರಿದ್ದಾರೆ. ಬೋಸರಾಜ್ ಅವರೇ, ನೀವು ಬಹಳ ಹಿರಿಯರು, ಪಕ್ಷವನ್ನ ಇಟ್ಟಿಗೆ ಮೇಲೆ ಇಟ್ಟಿಗೆ ಇಟ್ಟು ಕಟ್ಟಿದ ಹಾಗೆ ಕಟ್ಟಿದಂತಹ ವ್ಯಕ್ತಿ ಇದ್ದಾರೆ. ಹಿಂದೆ ನಿಂತು ಅಧಿಕಾರಕ್ಕೆ ಆಸೆ ಪಡೆದೇ ಕಟ್ಟಿದ್ರಿ. ಬಟ್ ಈಗ ಕಾಂಗ್ರೆಸ್ ಇಷ್ಟು ಪೋರ್ ಪರ್ಫಾರ್ಮೆನ್ಸ್ ತೋರಿಸ್ತಾ ಇರುವಂತದ್ದು, ವೋಟ್ ಚೋರಿ ಒಂದು ಆರೋಪ. ನೀವು ಸೋತಲ್ಲೆಲ್ಲ ATM ಮೇಲೆ ಹಾಕ್ತೀರಿ, ಸೋತಲ್ಲೆಲ್ಲ ವೋಟ್ ಚೋರಿ ಮೇಲೆ ಹಾಕ್ತೀರಿ. ಅದೇ ರಾಹುಲ್ ಗಾಂಧಿ ಅವರ ದುರ್ಬಲ ನಾಯಕತ್ವವನ್ನ ನೀವು ಒಪ್ಕೊಳ್ಳೋದಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರಂತ ಸಶಕ್ತ ನಾಯಕನನ್ನ ಬಿಹಾರದಲ್ಲಿ ಹೈಲೈಟೇ ಮಾಡಲಿಲ್ಲ, ದಲಿತ ನಾಯಕರನ್ನ ಹೈಲೈಟೇ ಮಾಡಲಿಲ್ಲ. ಬದಲಾಗಿ ರಾಹುಲ್ ಗಾಂಧಿ ಅವರ ದುರ್ಬಲ ನಾಯಕತ್ವವನ್ನು ಯಾವತ್ತಿಗೂ ಒಪ್ಕೊಳ್ಳೋದಿಲ್ಲ. ಈ ಒಬ್ಸೆಷನ್ನೇ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ವೈಫಲ್ಯಕ್ಕೆ ಕಾರಣ ಅನ್ನೋ ಆರೋಪ ಇದೆ. ಏನ್ ಹೇಳೋಕ್ ಬಯಸ್ತೀರಿ ಸರ್? ನೋಡಿ, ಸತ್ಯಕ್ಕೆ ದೂರವಾದಂಥ ವಿಷಯ. ನಮ್ಮ ಪಕ್ಷದಲ್ಲಿ, ನಮ್ಮ ಇವತ್ತಿಡೀ ರಾಷ್ಟ್ರದಲ್ಲಿ ರಾಹುಲ್ ಗಾಂಧಿ ಅವರ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ಧೈರ್ಯದ ಬಗ್ಗೆ, ಅವರ ಶಕ್ತಿ ಬಗ್ಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ನಾವು ಪಾರ್ಲಿಮೆಂಟ್ನಲ್ಲಿ ಹೋದ ಸಲ ಸಾಕಷ್ಟು ನಾವು ಉತ್ತಮವಾದಂಥ ಫಲಿತಾಂಶವನ್ನು ಪಡೆದಿದ್ದೀವಿ. ಏನು ಬಿಜೆಪಿ ಅವರು 400 ಸ್ಥಾನ ಪಡಿತಾರೆ ಅಂತ ಹೇಳಿದ್ರು, ಅವ್ರದ್ದು ಯಾವ ಪರಿಸ್ಥಿತಿ ಆಗಿದೆ ನಿಮ್ಗೆ ಗೊತ್ತಿದೆ. ಬಟ್ ಒಟ್ಟಾರೆ ಏನಂದ್ರೆ, ಇತ್ತೀಚೆಗೆ ನಡೆದಿರ್ತಕ್ಕಂಥ ಮಹಾರಾಷ್ಟ್ರ, ಹರಿಯಾಣ, ಕರ್ನಾಟಕ ಬೇರೆ ಬೇರೆ ಪ್ರದೇಶಗಳಲ್ಲಿ ಯಾವ ರೀತಿಯಾಗಿ ವೋಟ್ ಚೋರಿ ನಡೆದಿರ್ತಕ್ಕಂಥ ವಿಷಯಗಳನ್ನು ಗಮನಿಸಿ ಅದನ್ನು ಯಾವ ರೀತಿಯ ಎಲ್ಲೆಲ್ಲಿ ಆಗಿದೆ, ಯಾವ ಕಾರಣದಿಂದ ಆಗಿದೆ, ಯಾವ ಪೋಲಿಂಗ್ ಬೂತ್ಗಳಾಗಿದೆ, ಯಾವ ಕ್ಷೇತ್ರದಲ್ಲಿ ಆಗಿದೆ ಅಂತ ಸತ್ಯಾಂಶವನ್ನು ಈಗಾಗಲೇ ರಾಷ್ಟ್ರದ ಜನರಿಗೆ ತೋರಿಸಿಕೊಟ್ಟಿದ್ದಾರೆ. ಸೊ ಈಗ ಇಲ್ಲಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆಂಟಿ ಎಸ್ಟಾಬ್ಲಿಷ್ಮೆಂಟು ನಿತೀಶ್ ಕುಮಾರ್ ಅವ್ರಿಗೆ ಮತ್ತು ಅವರು ಸಚಿವ ಸಂಪುಟಕ್ಕೆ ಇದೆ ಅಂತ ಮಾತನ್ನು ಎಲ್ಲರೂ ಒಪ್ಪಿರ್ತಕ್ಕಂಥದ್ದು. ಸೊ ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಆ ರಾಜ್ಯದಲ್ಲಿ ಪ್ರಚಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಉತ್ತಮವಾದಂಥ ಸ್ಪಂದನೆ ಇದೆ ಅಂತ ಮಾತನ್ನು ಸಹಿತ ವಾತಾವರಣ ನಾವು ನೋಡಿದ್ವಿ. ಈ ಸಂದರ್ಭದಲ್ಲಿ ಈಗ ಬರ್ತಕ್ಕಂಥ ರಿಸಲ್ಟ್ಸ್ ನೋಡಿದಾಗ ಈಗಾಗಲೇ ನಮ್ಮ ಸರ್ವೆ ರಿಪೋರ್ಟ್ ಪ್ರಕಾರ ಕ್ಷೇತ್ರವಾರು, ಬೂತ್ವಾರು ನಮ್ಮಲ್ಲಿ, ನಮ್ಮ ಪಕ್ಷದಲ್ಲಿ ಸರ್ವೆ ರಿಪೋರ್ಟ್ ಇದೆ. ಸೊ ಎಲ್ಲೆಲ್ಲಿ ನಮಗೆ ಸ್ಟ್ರಾಂಗ್ ಆಗಿ ನಾವು ವೋಟ್ ಪಡಿಬೇಕಾಗಿತ್ತು ಮತದಾರರು, ಅಲ್ಲಿ ವೋಟ್ ಬಂದೇ ಇಲ್ಲ ಅಂದರೆ ಈಗ ನಾವು ನೋಡಿದ ನಂತರ ಅಲ್ಲಿ ಏನಾದರೂ ಈ ರೀತಿಯಾದಂಥ ಕಾರಣಗಳು ಆಗಿರ್ಬೋದು ಅಂತೇಳಿ ನಮಗೆ ಸಂಶಯ ಬರ್ತಾ ಇದೆ. ಇದು ಬರುವಂಥ ದಿನಗಳಲ್ಲಿ ಅದನ್ನು ಪೂರ್ತಿ ನೋಡಿದ ನಂತರ ಯಾವ ಕಾರಣಕ್ಕಾಗಿ ಈ ರೀತಿ ಆಗಿದೆ ಎಂಬುದು ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ನಮ್ಮ ರಾಷ್ಟ್ರದ AICCನ ಅಧ್ಯಕ್ಷರಾಗಿದ್ದಾರೆ. ಅವರು ಸಲಹಾ, ಸೂಚನಾ ಮತ್ತು ಎಲ್ಲ ಇದರಲ್ಲಿ ಅವರ ಅಧ್ಯಕ್ಷತೆಯಲ್ಲೇ ನಡೆದಿರ್ತಕ್ಕಂಥದ್ದು. ಅವರು ಎಲ್ಲೆಲ್ಲಿ ಯಾವ ರೀತಿಯಾಗಿ ಸಲಹಾ ಪಕ್ಷಕ್ಕೆ ಕೊಡ್ತಾರೋ ಆ ರೀತಿಯಾಗಿ ಪಕ್ಷ ನಡ್ಕೊಳ್ತದೆ. ರಾಹುಲ್ ಗಾಂಧಿ ಅವರು ನಡ್ಕೊಳ್ತಾರೆ ವಿರೋಧ ಪಕ್ಷ ನಾಯಕರಾಗಿ. ಹಾಗಾಗಿ ನಮ್ಮ ಪಕ್ಷದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ನಿರ್ದೇಶನ ಕೊಡ್ತಾರ ಆ ನಿರ್ದೇಶನದಂತೆ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ. ರಾಹುಲ್ ಗಾಂಧಿ ಅವರು ಸಾಕಷ್ಟು ಇವತ್ತು ಆಕರ್ಷಣ ನಾಯಕರಾಗಿದ್ದಾರೆ, ಶಕ್ತಿವಂತರಾಗಿದ್ದಾರೆ. ಯುವಕರೆಲ್ಲ ಅವರ ಆಕರ್ಷಣೆ ಇದೆ. ರಾಷ್ಟ್ರದಲ್ಲಿ ಬರುವಂಥ ದಿನಗಳಲ್ಲಿ ಬದಲಾವಣೆ ಹಾಕಿ ಅವರ ನಾಯಕತ್ವಕ್ಕೆ ಇನ್ನು ಹೆಚ್ಚಿನ ಬೆಂಬಲ ಸಿಗಬಹುದು ಅಂತೇಳಿ ನಮ್ಮೆಲ್ಲರ ಆಸೆ. ರೈಟ್, ಬಸವರಾಜ್ ಅವರೇ, ಮತ್ತು ಅದ್ರ ಜೊತೆ ಯದುವೀರವರು ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ಯದುವೀರವರೇ, ನನ್ನ ಪ್ರಶ್ನೆ ನಿಮಗೆ. ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಬಿಹಾರದಲ್ಲಿ ಜೆನ್ಜಿ ಬಹಳ ಉತ್ಸುಕತೆಯಿಂದ ವೋಟಿಂಗ್ ಮಾಡಿದೆ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವೋಟಿಂಗ್ ಮಾಡಿದೆ. ಈ ಯುವಕರ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಮುಂದೆ ಈಗ ಸರ್ಕಾರವನ್ನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಬಿಹಾರದಲ್ಲಿ ಪಾವರ್ಟಿ ಲೈನ್ ಬಹಳ ಕಡಿಮೆ ಇದೆ, ಅದರ ಜೊತೆಯಲ್ಲಿ ಲಿಟರಸಿ ರೇಟ್ ಬಹಳ ಕಡಿಮೆ ಇದೆ, ಪರ್ ಕ್ಯಾಪಿಟಲ್ ಇನ್ಕಮ್ ಬಹಳ ಕಡಿಮೆ ಇದೆ. ಇಷ್ಟೆಲ್ಲಾ ಸಮಸ್ಯೆಗಳಿರುವಾಗ ಇಷ್ಟು ವರ್ಷದಿಂದ ಇರುವಂತಹ ನಿತೀಶ್ ಗವರ್ಮೆಂಟ್ ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಇವಾಗ್ಲಾದ್ರೂ ಎಚ್ಚೆತ್ಕೊಳ್ಬೇಕು ಅನ್ನೋದಾದ್ರೆ ಸರ್ಕಾರಕ್ಕೆ ಯಾವ ರೀತಿ ಚಾಲೆಂಜಸ್ ಇದೆ, ಯಾವ ರೀತಿ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಅಂತ? ನೀವು ನೋಡಿದಿರ ಅನೇಕ ರಾಜ್ಯಗಳಲ್ಲಿ, ಮಹಾರಾಷ್ಟ್ರ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಇವತ್ತು ದೆಹಲಿಯಲ್ಲೂ ಸಹ